ಹಾಯ್ ಹಲೋ ನಮಸ್ಕಾರ. ನಾವು ನಿಮ್ಮ ಅಲೆದಾಡುವ ಆತ್ಮಗಳು. ನಾವು ಮಧುಗಿರಿ ಬೆಟ್ಟಕ್ಕೆ ಹೋಗೋಣ ಅಂತ ನಮ್ಮ ಅತ್ತೆ ಮಗ ಒಬ್ಬ ವಾಟ್ಸಪ್ ಅಲ್ಲಿ ಲೊಕೇಶನ್ ಸೆಂಡ್ ಮಾಡ್ದ. ಇದು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ನಂತೆ. ಸರಿ ಆಯ್ತು ಅಂತ ನಾವು ಸಂಡೇ ಪ್ಲಾನ್ ಮಾಡಿ ಬೆಳಿಗ್ಗೆ 7:30ಗೆ ಎದ್ದು ಹೊರಟ್ವಿ. ಒಂದ್ ಸ್ಟ್ರಾಂಗ್ ಟೀ ಕುಡ್ದು ನೋಡಿ ಬೈಕ್ ಸೈಡಲ್ಲಿ ಹಾಕಿದ್ವಿ. ಓದ್ತಾ ಇದೀವಿ ಎಣ್ಣೆ ಚೆಲ್ಲಿ. ಅಯ್ಯೋ ಬೆಟ್ಟ ಕಾಣಿಸ್ತೈತೆ ರೀ, ಸ್ವರ್ಗದ ತರ ಐತೆ. ಏನ್ ಸೀನ್ರಿ ಅಂತೀರಾ ಬೆಟ್ಟ. ಅಬ್ಬಬ್ಬಬ್ಬಬ್ಬ, ನೋಡಕ್ ಎಷ್ಟ್ ಈಸಿನೋ ಹತ್ತಕ್ ಅಷ್ಟೇ ಕಷ್ಟವಾಗೈತೆ ಆ ಬೆಟ್ಟ. ಈ ಬೆಟ್ಟಕ್ಕೆ ಯಾರಾದ್ರೂ ಒಂದ್ ಕಡ್ಡಿ ಸಿಗಿಸ್ಕೊಟ್ಟಿದ್ರೆ ಆರಾಮಾಗಿ ಐಸ್ಕೊಂಡಿತರ ಚೀಪ್ಕೊಂಡ್ ಮಲ್ಕೊಂಡ್ಬಿಡೋದು, ಹಂಗಲ್ಲಿ ನೋಡಕ್ಕೆ. ಆಮೇಲೆ ಕೋಟೆ ಒಳಗೆ ಎಂಟ್ರಿ ಅದು ಆಗ್ತಿದ್ದಂಗೆ ಈ ಮಧುಗಿರಿ ಬೆಟ್ಟದವರು ಇಲ್ಲಿ 3 ಜನ ಗಾರ್ಡ್ಸ್ ಇಟ್ಟಿದ್ದಾರೆ. ಇವ್ರ ಹತ್ರ ನಾವು ಬೆಂಗಳೂರಿಂದ ಬಂದಿರೋದು ಅಡ್ರೆಸ್ ಎಲ್ಲ ಕೊಟ್ಬಿಟ್ಟು ಅಲ್ಲಿಂದ ಹೋಗ್ಬಿಟ್ಟು ಅಲ್ಲಿ ಮುಂದೆ ಗಾಡಿ ಪಾರ್ಕಿಂಗ್ ಇದೆ, ಅಲ್ಲಿ ಗಾಡಿ ಪಾರ್ಕಿಂಗ್ ಮಾಡಿದ್ವಿ. ಸೊ ಅಲ್ಲೇ ಲೆಫ್ಟ್ ಸೈಡ್ ಅಲ್ಲಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಅದೇ, ಕೈ ಮುಗಿದು ಜೈ ಆಂಜನೇಯ ಅಂತ ಹತ್ತಕ್ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿನ ವಿಶೇಷತೆ ಏನು ಅಂದ್ರೆ, ಇದು ಏಷ್ಯಾದ 2ನೇ ಏಕಶಿಲಾ ಬೆಟ್ಟ. ಸಮುದ್ರ ಮಟ್ಟದಿಂದ 1199 ಮೀಟರ್ ಎತ್ತರದಲ್ಲಿ ಐತಂತೆ. ಈ ಪ್ರಳಯ ಗಿಳಿ ಆಗ್ಬೇಕಾದ್ರೆ ಇಲ್ಲಿಗೆ ಇವಾಗ ಕುಣ್ಕೊಂಡು ಹೋಗ್ತಿರಲ್ಲ, ಹಂಗ್ ಕುಣ್ಕೊಂಡ್ ಬಂದ್ಬಿಟ್ರೆ ಬೆಟ್ಟದ ಮೇಲೆ ಆರಾಮಾಗಿರ್ಬೋದು ಈ ಪ್ರಳಯ ಗಿಳಿ ಆಗೋ ಟೈಮಲ್ಲಿ. ಮುಂಚೆ ಇದನ್ನ ಮದಗಿರಿ ಅಂತ ಕರಿತಾ ಇದ್ರಂತೆ, ಈಗ ರೀಸೆಂಟ್ ಆಗಿ ಮಧುಗಿರಿ ಅಂತ ನಾಮಕರಣ ಮಾಡಿದ್ದಾರೆ. ಈ ಕೋಟೆಯ ಮೊದಲನೇದಾಗಿ ರಾಜ ಬಿಜಾವರದ ನಾಡಪ್ರಭು ಇಮ್ಮಡಿ ಚಿಕ್ಕಪ್ಪ ಗೌಡ ಕ್ರಿಸ್ತಶಕ 1601ರಲ್ಲಿ ಕಟ್ಟಿದ್ದಂತೆ. ಆಮೇಲೆ ಮೈಸೂರು ರಾಜರು ಇದನ್ನ ವಿಸ್ತರಿಸಿದ್ರಂತೆ. ಆ ನಂತರ ಅಲ್ಲಿಗೆ ಹೈದ್ರಲ್ಲಿ ಟಿಪ್ಪು ಸುಲ್ತಾನ ಬಂದು ಆಳ್ವಿಕೆ ಮಾಡಿ ಹೋಗವ್ರೆ ಅಂತ ಈ ಬೆಟ್ಟ ಹತ್ಬೇಕಾದ್ರೆ ಇಲ್ಲೊಂದು ಸೂಪರ್ ಜಾಗ ಐತೆ. ಈ 70 ಡಿಗ್ರಿಲಿ ಟರ್ನಿಂಗ್ ಅದೇ. ಈ ಸೇಫ್ ಆಗಿ ನಮ್ಮ ಬಾಡಿ ಸೆಕೆಂಡ್ ಗೇರ್ ಅಲ್ಲಿ ಹತ್ತಿತು ಅಂದ್ರೆ ಆರಾಮಾಗಿ ಸೇಫ್ ಆಗಿ ಹೋಗಿ ಮೇಲ್ಗಡೆ ಲ್ಯಾಂಡ್ ಆಗ್ತೀವಿ. ಇಲ್ಲ ಅಂದ್ರೆ ಸೀದಾ ಕೆಳಗಡೆ ಪಾತಾಳಕ್ ಹೋಗ್ತೀವಿ. ಸ್ವರ್ಗ ನೋಡ್ರಿ, ಸ್ವರ್ಗದ ತರ ಐತೆ ಮೇಲಿಂದ ನೋಡಕ್ಕೆ. ಇಲ್ಲ ಅಂದ್ರೆ ಮಿಸ್ ಆದ್ರೆ ಕೆಳಗಡೆ ಪಾತಾಳಕ್ಕೆ ಹೋಗ್ಬಿಡ್ತೀವಿ. ಈ ಬೆಂಗಳೂರಲ್ಲಿ ವಿಜಯ ಮಲ್ಲಿಂದು ಕಿಂಗ್ಫಿಶರ್ ಟವರ್ ಮೇಲೆ ಐತಲ್ಲ ಪೆಂಟ್ ಹೌಸ್, ಆ ತರ ಈ ರಾತ್ರಿಗಳು ಇಷ್ಟು ಹೈಟ್ ಅಲ್ಲಿ ಬಂದು ಪೆಂಟ್ ಹೌಸ್ ತರನೇ ಒಂದ್ ಕೋಟೆ ಕಟ್ಕೊಂಡ್ಬಿಟ್ಟವ್ರೆ. ಇದನ್ನ ನೋಡೋದೇ ಒಂದ್ ಖುಷಿ. ಒಳಗಡೆ ಹೋಗ್ತಾ ಇದ್ದಂಗೆ ಇಲ್ಲಿ ಎದುರುಗಡೆ ಕಾಣ್ತಾ ಇದೆಯಲ್ಲ, ಇಲ್ಲಿ ಕೋದಂಡರಾಮಸ್ವಾಮಿ ದೇವಸ್ಥಾನ ಇತ್ತಂತೆ ಅವಾಗ. ಈಗೇನಿಲ್ಲ, ಎಲ್ಲ ಖಾಲಿ ಪಲಾವ್, ಏನಂದ್ರೆ ಏನೂ ಇಲ್ಲ. ಖಾಲಿ ಖಾಲಿ ಖಾಲಿ, ಏನಿಲ್ಲ ಏನಿಲ್ಲ, ಕೋಟೆ ಒಳಗೆ ಏನು ಇಲ್ಲ. ಇಲ್ಲಿ
ಮಜಾ ಕಾಣ್ತಾ ಇದೆ ನೋಡಿ. ಇದ್ರ ಒಳಗೆ ಜೇನುತುಪ್ಪ ತುಂಬಿಡ್ತಿದ್ರಂತೆ ಈ ರಾಜರುಗಳು. ಬೇರೆ ರಾಜ್ಯದ ಸೈನಿಕರು ಏನಾದ್ರು ಯುದ್ಧ ಮಾಡಕ್ಕೆ ಬಂದ್ರೆ ಈ ಬಂಡೆ ಮೇಲೆ ಜೇನುತುಪ್ಪ ಸುರ್ದ್ ಬಿಡ್ತಿದ್ರಂತೆ, ಹತ್ಬೇಕಾದ್ರೆ ಬಿದ್ದು ಕೈಕಾಲು ಮುರ್ಕಂಡ್ಲಿ ಅಂತ. ಈ ಎದುರುಗಡೆ ಕಾಣ್ತಾವಲ್ಲ ಈ ಕೋಣೆಗಳಲ್ಲಿ ಈ ರಾಜರುಗಳು ಈ ಮದ್ದು ಗುಂಡು ಎಲ್ಲಾ ಶೇಖರಣೆ ಮಾಡಿಡ್ತಾ ಇದ್ರಂತೆ. ಊಟಕ್ಕೆ ಬೇಕಾಗಿರೋಂತ ಸಾಮಗ್ರಿಗಳು, ದವಸ ಧಾನ್ಯ ಈ ತರದನ್ನೆಲ್ಲ ರೂಮಲ್ಲಿ ಶೇಖರಿಸಿಡ್ತಾ ಇದ್ರಂತೆ. ಈ ಈ ಹೋಟೆಲ್ ಕಾಣ್ತಾ ಇದೆಯಲ್ಲ, ಇಲ್ಲಿ ಮ್ಯಾಲ್ ನಿಂತ್ಕೊಂಡು ಸೈನಿಕರು ನೋಡ್ತಿದ್ರಂತೆ ಆ ಕಡೆಯಿಂದನಾದ್ರೂ ಬರ್ತಾರ ಅಂತ. ಇಲ್ಲಿ ನೋಡಿ ಅಲ್ದಾಡ್ತಾವೆ ಆತ್ಮಗಳು, ಕೈ ಕಾಲವೆ ಅಷ್ಟೇ ಈ ಆತ್ಮಗಳಿಗೆ. ನೋಡಿದ್ರ ಆತ್ಮಗಳನ್ನ. ಸೊ ಇವತ್ತಿನ ಸಂಡೇ ಈ ಮಧುಗಿರಿ ಬೆಟ್ಟಕ್ಕೆ ಬಂದಿದ್ದಕ್ಕೂ ಸಾರ್ಥಕ ಆಯ್ತು. ಈ ಬೆಟ್ಟ ಏನಾದ್ರು ಬೆಂಗಳೂರಲ್ಲಿ ಇದ್ದಿದ್ರೆ ಸೈಟ್ಗಳು ತಗೊಂಡು ಮನೆ ಕಟ್ಕೊಂಡ್ಬಿಟ್ಟಿರೋರು. ಸದ್ಯ ಅದು ಬೆಂಗಳೂರಲ್ಲಿ ಇಲ್ಲಾರ್ದೆ ಮಧುಗಿರಿಲಿ ಇದ್ದಿದ್ದಕ್ಕೆ ಕೋಟಿಯಾಗಿ ಉಳಿದದೆ. ನಮ್ಮಂತವ್ರು ಬಂದು ವಿಡಿಯೋ ಮಾಡ್ಕೊಂಡು ಹೋಗ್ಲಿ, ಎಲ್ಲಾರ್ಗೂ ಗೊತ್ತಾಗ್ಲಿ ಅಂತ. ಸೊ ನಮ್ ವಿಡಿಯೋ ಇಲ್ಲಿಗೆ ಕ್ಲೋಸ್ ಆಯ್ತು. ನೆಕ್ಸ್ಟ್ ವಿಡಿಯೋನ ಆತ್ಮಗಳನ್ನ ಕೇಳ್ಬಿಟ್ಟು ಹೇಳ್ತೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.